ಶುಂಠಿನ ಅದು? ಶುಂಠಿ ಸರ್. ಶುಂಠಿ ನಿಮಗೆ ಏನು ತೆಗ್ದಿಲ್ಲ ಇನ್ನು? ತೆಗೆದಿಲ್ಲ ಸರ್. ಪಾರ್ಟಿ ಬಿಟ್ಟು ಹೆದ್ರಿ. ಹಾಂ. ಮಂಜುನಾಥ್ ಅಂತ ಕಿರುಗುಣಸಿ ಮಂಜುನಾಥ್ ಅಂತ ಹೋಟೆಲ್ವರಿಗೆ ಕೊಟ್ಟಿದ್ದೆ ಸರ್. ಹಾಂ. ನಮ್ಮ ಮನೆ ಪಕ್ಕದವನಿಗೆ. ಹಾಂ. ನನ್ನ ಮದುವೆ ಟೈಮ್ನಾಗ ಹಾಕಿದ್ದು ಸರ್. ನಮ್ಮ ಮದುವೆ ಟೈಮ್ನಾಗ ಹಾಕಿದ್ಮೇಲೆ ಇವೆಷ್ಟು ಕಬ್ಬು ಹಾಕಿದ್ದು ಸರ್ ತಳಗಡೆ. ಕಬ್ಬಿಗೂ ಬಲಾತ್ಕಾರದಿಂದ ಬೆಂಕಿ ಇಟ್ಟಿದ್ದಾರೆ. ಎಲ್ಲ ಮಾಡಿದ್ದಾರೆ ಸರ್. ಕಬ್ಬಿ ಬೆಂಕಿ ಇಟ್ಟು ಎಲ್ಲ ರಾತ್ರಿ ಅದೆಲ್ಲ ಹೂಡಿಸಿ ಎಲ್ಲ ಮಾಡಿ ಸರ್. ಅದ್ರ ಅಧಿಕಾರಿಗಳು ನಮ್ಮ ಹೆಸರು ರೇಣಪ್ಪ ಅಂತ ಸರ್. ಹೇಳಿ. ಜಮೀನು ಯಾರ್ದಿದು ಇಲ್ಲಿರೋದು? ಜಮೀನು ನಮ್ದು ಸರ್. ಇದು ನಮ್ದು ಅಂತ ಅಷ್ಟ್ರ ಮೇಲೆ ಜನ ಎಲ್ಲ ಜವಾಬ್ದಾರಿನೇ ಮಾಡಿ ಮುಂದೈತಿ ಅಂತ ಬಂದು ಹೊಡೆದಾಟ ಎಲ್ಲ ಮಾಡಿ ಸರ್. ಅವ್ರ ಕೈ ಅವನೇ ಬೇರೆ ಕೊಡೋದು, ನಾವೇ ಕೊಡ್ದೇವೆ ಅಂತ ಹೇಳಿ ಬಲಾತ್ಕಾರ ಹಾಫ್ ಮಾಡಿ ಕೇಸ್ ಮಾಡಿ ನಮ್ಮನ್ನು 3 ವರ್ಷ ಜೈಲಿಗೆ ಮಾಡಕ್ ಮಾಡಿದೆ ಸರ್. ನಾವು ಹೋಗ್ನಿಲ್ಲ, ನಾವು ಕಡಿನೇ ಇಲ್ಲ, ನಾವು ಹೋಗನೇ ಇಲ್ಲ. ನಾವು ಹೊರಗೆ ಇದ್ಕೊಂಡು ಹೊರಗೆ ಬೇಲ್ ತಗೊಂಡ್ ಸರ್. ಆದ್ರೆ ಈಗ ದಾಂಧಲಿ ಮಾಡ್ತಾ ಇದಾರೆ ಹಾಲೇನ್ ಡೈರಿಯಲ್ಲಿ ಅಲ್ಲಿ ಇಲ್ಲಿ. ನನ್ನ ಮೇಲೆ ಸುಳೆಮನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ ಥರ ಈ ಥರ ಮಾಡಿದೀಯಲ್ಲ ನೀನು. ನಾವು ಹೋಗಿದ್ದು ಒಂದೇ ದಿವಸ ಅಂತ. ಒಂದೇ ದಿವಸ ಆಗಲಿ 2 ದಿವಸ ಆಗಲಿ ಯಾಕೆ ಬರ್ಬೇಕು ಸರ್ ಅವರು? ಯಾವ ಸರ್ವೆ ನಂಬರ್ ಎಷ್ಟಿದೆ? ಸರ್ವೆ ನಂಬರ್ 8 ಸರ್. ಸರ್ವೆ ನಂಬರ್ 8. ಹಾಂ. ಎಷ್ಟು ಒಟ್ಟು ಎಷ್ಟು ಎಕರೆ ಇದೆ? ಒಟ್ಟು ಒಂದು 6-7 ಎಕರೆ ಇದೆ ಸರ್. ಇದು ನಿಮಗೆ ಸ್ಯಾಂಕ್ಷನ್ ಆಗಿರೋದು ಎಷ್ಟು? ಸ್ಯಾಂಕ್ಷನ್ ಆಗಿದೆ 2 ಎಕರೆ ಆಗಿದೆ ಸರ್. ನಿನ್ನ 3 ಎಕರೆ ಸ್ಯಾಂಕ್ಷನಿಗೆ ಅರ್ಜಿ ಎಸಿ ಕೊಟ್ಟಿಲ್ಲ, ಅಪೀಲ್ ಹೋಗಿದ್ದೆ. ಅಪೀಲ್ ರೆಡಿ ಆಗಿದೆ. ಯಾರ ಹೆಸರಿಗೆ? ಶಾಂತಪ್ಪರ ಹೆಸರಿಗೆ ಸರ್. ಅವರೇ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಸರ್ ಅದನ್ನ ಅರ್ಜಿ. ಇವರು ದೌರ್ಜನ್ಯ ಮಾಡಿ ಈ ತರ ಮಾಡ್ತಾ ಇದ್ದಾರೆ ಸರ್. ಯಾರ್ಯಾರು ಏನೇನ್ ಮಾಡ್ತಿದಾರೆ ಅಂತ ಹೇಳಿ? ಅವರು ಕುರೆ ರೇಗೇಶ್ವರ ಕೆಲವರು ಇಲ್ಲಿ ಬಂದಿದ್ರು ಸರ್ ಒಂದ್ ದಿವಸ. ಹಾಗೆ ಹೀಗೆ ಅಂತ ಎಲ್ಲ ಬೈದ್ರು. ನಾವು ಬೈದ್ರು ಬಿಡ್ನಲ್ ಸರ್. ಅಷ್ಟ ಮೇಲೆ ಅವರೇ ಹಂಗೆ ಹಿಂಗೆ ಅಂತ ಎಲ್ಲ ದೌರ್ಜನ್ಯ ಮಾಡಿ ಅವ್ರ ಹುಮ್ಮಸ್ಸಿಂದಾನೆ ಎಲ್ಲ ರೆಡಿ ಮಾಡ್ತಾ ಇದಾರೆ ಸರ್. ಇವರು ಇತ್ತ ದೊಡ್ಡ ಲಕ್ಷ್ಮಪ್ಪ, ಇತ್ಲ ಮಂಡ್ಯಕ್ಕೆ ಹನುಮಂತ ಅಂತ. ಇವರೆಲ್ಲ ಇರೋದಲ್ಲಿ? ಇವರೆಲ್ಲ ಇಲ್ಲೇ ಊರಿನಲ್ಲೇ ಇರ್ತಾರೆ. ನಿಮ್ ಪಕ್ಕದ ಜಮೀನು ಅವರು? ಇಲ್ಲ ಸರ್, ಪಕ್ಕದ ಜಮೀನು ಬಾಕಿ ಯಾರು ಇಲ್ಲ. ಹನುಮಂತ ಅನ್ನೋ ಒಬ್ಬ ಇದ್ದಾನೆ ಸರ್. ಅವ ಏನಂದ್ರೆ ಅವನಿಗೆ ಜಮೀನು ಇಲ್ಲ ಸರ್, ಇಲ್ಲಿ ಒಂದ್ ಸ್ವಲ್ಪ ಇದೆ. ಅವನ ಹುಮ್ಮಸ್ಸಿಂದ ನಾವು ಬರಕ್ಕಾಗಲ್ಲಪ್ಪ, ನೀವೇ ಮಾಡು, ನಾವು ಇದೇವಿ ಅಂತೇಳಿ ಅವ್ರ ಹುಮ್ಮಸ್ಸಿಂದ ಮಾಡ್ತಾರೆ ಸರ್. ಈಗ ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ ಸರ್, ಸುಮಾರು ಸತಿ ಹೋಗಿ ಕೊಟ್ಟರು. ಅಧಿಕಾರಿಗಳು ಏನಂದ್ರು, ನಿಂದ 2 ಎಕರೆ ರೂಪಾಯಿ ಸಿವಿಲ್ ನೋಡ್ಕೆ ಅಂದ್ರು ಸರ್. ಸಿವಿಲ್ ಅಂದ್ಮೇಲೆ ನಾನು ಎ ಸಿ ಹತ್ರ ಸರ್, SP ಸಾಹೇಬ್ರ ಏನಪ್ಪ ತಗ ಇದನ್ನ ಇವ್ರು ಹಸಿರು ಇಂಕ್ ಹಾಕಿ ಬರೋರು ಸಾಕ್ಷಿ ಒಂದು 2 ಸಾವಿರದ ಅಷ್ಟ್ರ ಮೇಲೆ FR ಅವ್ರ ಮೇಲೆ ಆಗಿದೆಯಪ್ಪ ಅಂತ. ಆಗಿದೆ ಬಿಟ್ಟಿದೆ ಅಂತ ಅನ್ಕೋರಿ, ಇನ್ನೂ ಆಗಿಲ್ಲ ಸರ್. ಮೇಲೆ ಅವ್ರು ಒಂದು ಪಟ್ಟಿ ಕೋರ್ಟಿಗೂ ಬಂದಿಲ್ಲ. ನಮ್ಮನ್ನು ಮಾತ್ರ ಕೋರ್ಟಿಗೆ ನಮ್ದು ಆದ ಕೂಡಲೇ ಕಂಪ್ಲೇಂಟ್ ಒಂದು ರೆಡಿ ಐತಿ ಸರ್. ಅಧಿಕಾರಿಗಳು ಎಲ್ಲ ರೆಡಿ ಇದಾರೆ. ಎಷ್ಟು ಅಪ್ಪರ ಕಾಲದಿಂದ ಮಾಡ್ತಾರೆ ಸರ್, ನನಗೆ ಗೊತ್ತಿಲ್ಲ. ಅವಾಗ ನಮ್ಮ ಮಾಡ್ತಾ ಇದ್ರು. ಅಷ್ಟ ಮೇಲೆ ನಾನು ಈ ಬಳ್ಳಾರಿಗೆ ಬಂದ್ಮೇಲೆ ನಾನು ಮಾಡ್ತಾ ಇದ್ದೇನೆ ಸರ್. ಶಾಂತಪ್ಪ ಮಗ. ಹಾ, ಶಾಂತಪ್ಪ. ನಮ್ಮ ಅಪ್ಪನ ಹೆಸರು ರಂಗಪ್ಪ, ನಮ್ಮ ಅಪ್ಪನ ಹೆಸರು ರಂಗಪ್ಪ ಸರ್. ಎಲ್ಲ ಮಾಡ್ತಾ ಇದ್ರು ಹಿಂದೆ. ಅವ್ರು ನಮ್ಮ ಅಪ್ಪರ್ ಮಾಡಿದ್ಮೇಲೆ ನಮ್ಮ ಅಪ್ಪರ ನೆಲೆ ನಿಂತರು ಸರ್, ನಾನ್ ಮಾಡ್ತಾ ಬಂದಿ. ದೌರ್ಜನ್ಯ ಮಾಡ್ತಾರಲ್ಲ ಅವ್ರದ್ದು ಜಮೀನು ಅವ್ರದ್ದು ಯಾರ್ದು ಇಲ್ಲ ಸರ್, ಇಲ್ಲಿ ಬದಿಯಾಗ ಯಾರ್ದು ಇಲ್ಲ. ಗುರುಮೂರ್ತಿ ಅನ್ನೋ ಒಬ್ಬೊಂದು ಆಚೆ ಕಡೆ ಅದಲ್ಲಿ ಸರ್. ಹೊರತ ಹಾಕಿನಕ್ಕೇನೇ ಇಲ್ಲ ರೆಕಾರ್ಡ್. ನಾವು ತಂತ ಎಲ್ಲ ಎಸ್ಟಿಮೇಟ್ ಹಾಕಿ ಹೊಡೆದಾಟ ಮಾಡಿ ಎಲ್ಲ ಮಾಡಿ ಸರ್. ಏನೇನು ಮಾಡ್ಯಾರ ಅಲ್ಲಿ ಜೋಳ ಹಾಕಿದ ಸರ್. ಗದ್ದೆ ಒಟ್ಟಿ ಮಾಡಿದಾಗ ಕಂಪ್ಲೀಟ್ ಮಾಡಿ ಸರ್. ಕಂಪ್ಲೀಟ್ ಹೋಗಪ್ಪ ನಿಂದೆಲ್ಲ ಐತಿ ಅಂತ ಸ್ಟೇಷನ್ ಅಂತ ನಾನು ಅಂದೆ ಸರ್. ಅವನಿದ್ರೆ ಅವ್ನ ತರ ಕೇಳ್ರಿ ಸರ್, ಅಂದಿದ್ರೆ ನಂಗೆ ತರ ಕೇಳಿದೆ. ಅಲ್ಲಪ್ಪ ನೀನು ಹಸಿ ಇರ್ಬೇಕು ನೀನು, ಹಾಗೆ ಹೀಗೆ ಹೊಸ ಪಟ್ಟಿ 3 ಪಟ್ಟಿ ಮಾಡಿಸಿ ಬಂದು ಸರ್. ಅಷ್ಟು ಮೇಲೆ ಅವ್ರ ತಪ್ಪ ಕೇಸು ಅಂತ ರಾಜ್ಯಪಾಲರಿಂದ ಕಂಪ್ಲೀಟ್ ಬಂದ. ರಾಜ್ಯಪಾಲರಿಂದ ನಾವು ರಿಟರ್ನ್ ಕಳಿಸ್ಬೇಕು, ನೀವು ಒಂದು ಸೈನ್ ಹಾಕ್ರಿ ಅಂತ ಅಂದ್ರು. ನಾವು ಹಾಕಕ್ಕೆ ಹೋದ್ನಲ್ಲ, ಅವ್ರನ್ನ ಹಿಂಬಾರ ಮಾಡಿಸ್ಕೊಂಡು ಏನಂದಾಗ ಅವ್ರು ನಮ್ಮ ತಂಟಿ ಆ ಮಾಡ್ರಿ ಅಂತ ನಾವು ಹೇಳಿ ಕಳಿಸಿದ್ ಸರ್. ಪೈಪ್ ಅಲ್ಲಿ ಹೊಡೆದಿದಾರಲ್ಲ? ಪೈಪ್ ಹೊಡೆದಿದ್ದಾರೆ. ಭಂಡಾರಿ, ಚಂದ್ರ ಭಂಡಾರಿ, ಹನುಮಂತ ಸರ್ ಬಾಳೆ ಹಾಕಿ, ಬಾಳೆನ ಕಿತ್ತು ಹನುಮಂತ ಮೈಕ್ರೋ ಜೊಟ್ಟು ಮಾಡಿದ್ದೆ. ಅವನಿತ್ತಲ್ಲಿ ಒಗದ ಸರ್, ತಿಮ್ಮರದ ಅಡಿಗೆ ಎಲ್ಲ ಒಗದ. ತಕ್ಕು ಬರಾಕ ತಕ್ಕು ಬರನೆಲ್ಲ ಸ್ಟೇಷನಿಗೆ ಹೋದ್ವಿ ತೀರ್ಮಾನ ಮಾಡಾಕ. 35,000 ಪೈಪ್ ಬಿಡಲ್ಲ ಅಂದ್ರು. ಜಾಗ ಯಾಕೆ ಬಿಡಲ್ಲ ಸರ್, ನಮ್ಮದು ಜಾಗ ಯಾಕೆ ಬಿಡಲ್ಲ, ನಾವು ಬಿಡಲ್ಲ ಸರ್. ಮಂಜಪ್ಪಗೆ 6 ವರ್ಷ ಹಾಕಿದ್ ಸರ್ ನಾನು PGಗೆ. 6 ಎಕರೆ ಹಾಕಿದ. ಅವ್ರು ಪೊಲೀಸ್ನವ್ರು ಪಾಪ ಒಬ್ರು ಸಾಹೇಬ್ರು ಹೇಳಿದ್ರು, 6 ತಕ ಮಾಡ್ಕೊಳ, 6 ವರ್ಷದ ಮೇಲೆ ಪಟ್ಟು ಯಾರಿಗೆ ಕೋರ್ಟ್ ಹಾಕೈತೆ ಅವ್ರು ಮಾಡ್ಕಿತಾರೆ, ನೀವು ಯಾಕೆ ಅಂತ ಹೇಳಿ ಸರ್. ಈಗ ನಿಮ್ದು ಬೋರ್ ಹೊಡ್ಸಿದಾರಲ್ಲ ಯಾರ್ದು? ಅವರೇ ಸರ್. ಬಲಾತ್ಕಾರದಿಂದ ರಾತ್ರಿ ಕದ್ದು ಹೊಡ್ಸ್ಯಾರ ಸರ್. ಒಂದ್ ಪಟ್ಟಿ ಹೊಂದಿದ್ರು ಸರ್. ಹೊಡ್ಸಕ್ ಬಂದಾಗ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಎಲ್ಲ ನಿಲ್ಸಿ ಸರ್. ನಿಲ್ಸಿದ್ ಹೊತ್ತಿನ ಬಲಾತ್ಕಾರದಿಂದ ರಾತ್ರಿ ಹೊಡೆದ ಸರ್. ಯಾರು ಅವ್ರ ಹೆಸರೇನು? ಶ್ರೀಧರ್ ಭಂಡಾರಿ, ಜಾನಕಪ್ಪ, ಲಕ್ಷ್ಮಪ್ಪ, ಹನುಮಂತ, ಸ್ವೀಕಲ್ರು ಇರ್ಬೇಕು ಸರ್. ಅವಾಗ ಅವರು ಇದ್ದಾರೆ.
ಅಲ್ಲಿ ಬೋರ್ ಹೊಡೆದಿರೋ ಜಾಗ ನಿಮ್ದೆ? ನಮ್ದ ಸರ್ ಅದು. ಪಕ್ಕದವ್ರು ಜಮೀನು ಮಾರಾಟ ಮಾಡ್ಯಾರ? ಹಾ ಪಕ್ಕದಲ್ಲಿ ಮಾರಿದಾರ ಸರ್. ಪಕ್ಕ ಹಾಂ ಅಲ್ಲಿ ಹಸಾಂ ಡಾಕ್ಟ್ರಿಗೆ ಅಂತ ಮಾರಿದ್ರು ಸರ್. ಹಾಂ. ಹಸಾಂ ಡಾಕ್ಟ್ರಿಗೆ ಬೀರಪ್ಪ ನಾಯ್ಕ ಅಂತ ಅವ್ರು ಹೆಸರು ಸರಿ ನಮ್ಗೆ ಗೊತ್ತಲ್ಲ ಸರ್, ಬೀರಪ್ಪ ಅಂತಾರ ಅವ್ರಿಗೆ. ಹ್ಮ್. ಅವ್ರಿಗೆ ಕೊಟ್ಟ ಸರ್. ಯಾಕೆ ಅವ್ರಿಗೆ ಸಂಬಂಧ ಇಲ್ಲ ಹಂಗಾರೆ? ಯಾರಿಗೆ ಸರ್? ಹಾ ಇಲ್ಲ ಸರ್, ನಾವು ಜಾಗ ಐತಿ ಅಂದ್ರೆ ಇಬ್ಬರಿಗೂ ಊರಾಗ ಒಂದು ತೀರ್ಮಾನ ಇರ್ತತ್ತಲ್ಲ ಸರ್ ಅಂತ ಊರಾಗ ಒಂದು ತೀರ್ಮಾನ ಮಾಡಿದ್ರು. ಆ ಸೊಳ್ಳೆಮ್ಗ ನಿಂದ ಇಲ್ಲಿಗೆ ತನಂತರು ಮತ್ತು ದೌರ್ಜನ್ಯ ಮಾಡಿದ್ರು ಸರ್ ಜಾಸ್ತಿನ. ಹ್ಮ್. ನಾನು ಅಷ್ಟ ಮೇಲೆ ಕೊಡಿ ನಂಗೆ ಆಕತಿ, ಅವನಿದ್ರೆ ಅವನಿಗೆ ಆಕತಿ ಅಂತೇಳಿ. ನೀವು ಯಾರ್ಯಾರು ಇದ್ರಿ ಮನೇಲಿ? ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಅದೇವಿ ಸರ್. ಹಾಂ ಹಾಂ ಎಲ್ಲ ದೌರ್ಜನ್ಯ ಮಾಡಿ ಅದ ನಾನು ಹುಲ್ಲಿ ಉಪ್ಪರಾಕ ದೌರ್ಜನ್ಯ ಮಾಡಿದ್ರು ಅವಾಗ ಸರ್. ಸುಮಾರು ದಿವಸ ಮುಸುಗ್ ಹಾಕಿಂದೆಲ್ಲ ಹೊಡಿಯಕ್ಕೆ ಅಂತ ಮಾಡಿದ್ರು. ಎಲ್ಲ ಮಾಡಿ ಸರ್. ಈಗ ಜಮೀನು ಕಾಲಿಡಕ್ಕೆ ಬಿಡ್ತಾರ? ಇಡಕ್ಕೆ ಬಿಡ್ತಾ ಇಲ್ಲ ಸರ್, ಅಲ್ಲಿ ಹೋಗಂಗಿಲ್ಲ ತಳಾಕ. ನಮ್ಗೆ ಎಲ್ಲಿ ಸೇರ್ತೈತಿ ಎಲ್ಲಿ ಬಿಡ್ತೈತಿ ಅಂತ ನೋಡಾಕು ಸತ್ಯ ಯಾರು ಅವ್ರನ್ನೂ ಅಧಿಕಾರಿಗಳಿಗೂ ಈಗ ಮುಂದೆ ಅಧಿಕಾರಿಗಳು ನಿಂತಾರೆ ನಿಮ್ಗೆ ಬೇಕಾ? ಹಾಂ ಬೇಕು ಸರ್. ಅದನ್ನ ಈಗ ಯಾರ್ದೈತಿ ಯಾರ್ದಿಲ್ಲ ಅಂತ ಸರ್ ಎಲ್ಲ ಬಂದ್ರು. ಈಗ ಸರಿ ಕೊಟ್ಟು ನಿಮ್ಮ ಜಮೀನು ಬಿಡಿಸಿ ನಿಮಗೆ ನ್ಯಾಯ ಕೊಡಿಸ್ಬೇಕು. ನಾಯಕ ಇವ್ರು ನಮ್ದು ಅಲ್ಲಿ ಇತ್ತು ನಮ್ದು ಇಲ್ಲಿ ಐತಿ ಅಂತ ಹೇಳಿ ನಾವು ಮಾಡಾಕ್ ಕೊಟ್ಟಿದ್ನಪ್ಪ ಆ ಥರ ಈ ಥರ ಅಂತ ಯೋಚನೆ ಮಾಡಿ ಸರ್ ಯಾರು ಸರ್. ಈಗ ರಾತ್ರಿ ಮನೆ ಇರೋ ಸರ್.